ಈ ಗ್ರಾಮದ ಮುಖಂಡತ್ವವನ್ನು ವಹಿಸಿರುವರು, ಜೊತೆಗೆ JDS ನಾಯಕರು, ಪ್ರತಿಯೊಂದರಲ್ಲೂ ಕೂಡ ಮುಖಂಡತ್ವವನ್ನ ಮುಂದಾಳತ್ವವನ್ನು ವಹಿಸಿರುವಂತ ನಮ್ಮ ಪ್ರದೀಪ್ ಕುಮಾರ್ ಅವರಿಗೆ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ ನಿಮ್ಮ ಗ್ರಾಮದ ಪರವಾಗಿ. ಅದೇ ರೀತಿ ನಮ್ಮ ಊರಿನ ಹಿರಿಯರ ಇದು ಚಿನ್ನಪ್ಪಣ್ಣ ಬಂದವ್ರೆ, ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ನಮ್ಮ JDS ಮುಖಂಡರ ಇದು ನಾಗರಾಜ್ ಬಂದವ್ರೆ. ಅನುಕೂಲ ನಮ್ಮ ಶಾಸಕರು ಏನು ಮಾತು ಕೊಟ್ಟರು, ನಮ್ಮ ಭಕ್ತಾದಿಗಳಿಗೆ ಬಸ್ಗಳು ಕಳಿಸಿ ಬಂದ್ಬಿಟ್ಟು ಯಾವತ್ತೂ ನಾವು ಅವ್ರಿಗೆ ಚಿರಋಣಿ ಆಗಿರಬೇಕು. ಇದು ಸತತ 7ನೇ ವರ್ಷ. ಯಾರೇ ಆಗಲಿ 1 ವರ್ಷ 2 ವರ್ಷ ಬೂಟ್ ನಾಟಕ ಆಡ್ಬಿಟ್ಟು ಅಪ್ಪ ಮೀಕ್ 20 ಬಸ್ ಹಂಪಿಸ್ತಾರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಈ ಥರ ನಮ್ಮ ಜನಗಳು ಯಾಮಾರಿಸ್ತಾರೆ. ನಮ್ಮ ಶಾಸಕರು ಗೆದ್ರೂ ಸೋತ್ರೇನು ನಾನಿದ್ದೀನಿ, ನಿಮ್ಮ ಕೈ ಬಿಡಲ್ಲ, ನಮ್ಮ ಶಕ್ತಿಗಳಿಗೆ ಮಾತು ಕೊಟ್ಟಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ನಾನು ಈ ತಾಲೂಕಲ್ಲಿರೋವರೆಗೂ ಇದೇ ತರಹ ವರ್ಷಾನು ಬಸ್ಗಳು ಕಳಿಸಿ ಅಂದ್ಬಿಟ್ಟು ಮಾತು ಕೊಟ್ಟರು. ಅದೇ ಮಾತಿನಂತೆ ಅವರು ಇವತ್ತು ಅದೇ ಥರ ನಡ್ಕೊತಾವ್ರೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಮ್ಮ ಭಕ್ತಾದಿಗಳು ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗಿ, ಅಲ್ಲಿ ತುಂಬ ರಶ್ ಇದೆ ಅಂತೆ. ಇದು ದೇವಸ್ಥಾನ ಇದು ಸನ್ನಿಧಿ ಹತ್ರ ಹುಷಾರಾಗಿ ಹೋಗ್ಬಿಟ್ಟು ಮಕ್ಕಳು ಮರಿನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬರ್ಬೇಕಂತ ವಿನಂತಿಸ್ತಾ ಹೇಳ್ತಾ ಈ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನಿವತ್ತು ಮಲ್ನಾಯಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕುರುಬರಳ್ಳಿ ಗ್ರಾಮದಲ್ಲಿ ಒಂದು ಬಸ್ಗೆ ಒಂದು ಚಾಲನೆ ನೀಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ನಮ್ಮ ಸನ್ಮಿತ್ರರು ಆತ್ಮೀಯರಾದಂಥ DVR ರಘು ಅವರು ಬಂದಿದ್ದಾರೆ. ರಘು ಅವರೇ, ನಮ್ಮ ಪೂಜ್ಯರು ಹಿರಿಯರಾದಂಥ ಪದ್ಮನಾಭ ಸ್ವಾಮಿಗಳೇ, ಊರಿನ ಮುಖಂಡರಾಗಿರ್ತಕ್ಕಂಥ ಪ್ರದೀಪ್ ಅವರೇ, ನಮ್ಮ ಯುವ ಮುಖಂಡರಾಗಿರ್ತಕ್ಕಂಥ ಶಿವ ಅವರೇ, ಅಮರಣ್ಣ ಅವರೇ, ನಾಗರಾಜ್ ಅವರೇ, ಚಿನ್ನಪ್ಪಣ್ಣವರೇ, ಮತ್ತು ಇಲ್ಲಿ ನೆಲೆದಿರ್ತಕ್ಕಂಥ ಎಲ್ಲ ನಮ್ಮ ತಾಯಂದ್ರೆ ಭಕ್ತಾದಿಗಳೇ, ಇವತ್ತು ತಮ್ಮೆಲ್ಲರಿಗೂ ಕೂಡ ಗೊತ್ತು ಯಾರು ಬಸ್ ಕಳಿಸ್ತಾ ಇರೋದು. ಸಮೃದ್ಧಿ ಮಂಜಣ್ಣವರು. ಏನು ಎಲೆಕ್ಷನ್ ಮುಂಚೆ ಕೂಡ ನಾವು ಊರುಗಳಿಗೆ ಬಂದಿದ್ವಿ, ನಿಮ್ಮ ಮಾತು ಕೊಟ್ಟಿದ್ವಿ, ನೀವು ಸಮೃದ್ಧಿ ಮಂಜು ಅವರಿಗೆ ಆಶೀರ್ವಾದ ಮಾಡಿ ಯಾವತ್ತೇ ನಿಮ್ಮ ಜೊತೆ ಇರ್ತೀವಿ, ನಾವು ಬಸ್ಗಳು ಕಳಿಸ್ಕೊಡ್ತೀವಿ ಪ್ರತಿ ವರ್ಷ ಅಂತ ಕೂಡ ಎಲ್ಲ ತಾಯಂದ್ರಿಗೂ ತಂದೆಯಂದ್ರಿಗೂ ಎಲ್ರಿಗೂ ಕೂಡ ನಾವು ಒಂದು ಆಶ್ವಾಸನೆ ಕೊಟ್ಟಿದ್ವಿ. ಕೆಲವರಲ್ಲೂ ಕೂಡ ಒಂದು ಸಂಶಯ ಇತ್ತು, ಏನೋ ಒಂದು ಚುನಾವಣೆಗೋಸ್ಕರ ಇವ್ರು ಬಂದು ಹೇಳ್ಬಿಟ್ಟು ಬಸ್ಗಳಾಕ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಆಮೇಲೆ ಈ ಕಡೆ ತಿರುಗಿ ನೋಡ್ತಾರೆ ಇಲ್ವೋ ಅನ್ನೋಂಥ ಒಂದು ಸಂಶಯ ಕೂಡ ಇತ್ತು. ಆದರೆ ಇವತ್ತು ಸಮೃದ್ಧಿ ಮಂಜು ಅವರು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದಾರೆ. ಏನು, ನಾನು ಎಲೆಕ್ಷನ್ ಗೆಲ್ಲಕ್ಕಿಂತ ಮುಂಚೆ ಏನು ತಾಯಂದ್ರಿಗೆ ನಾನು ಆಶ್ವಾಸನೆ ಕೊಟ್ಟಿದ್ದೆ, ಅವ್ರಿಗೆ ಬಸ್ ಕಳಿಸ್ಬೇಕು, ಆ ಭಕ್ತಾದಿಗಳು ಹೋಗಿ ತಾಯಿ ದರ್ಶನ ಮಾಡ್ಕೊಂಡು ಬರ್ಬೇಕಂತಕ್ಕಂಥ ಆಶ್ವಾಸನೆ ಕೊಟ್ಟಿದ್ದೀನಿ, ಅದನ್ನು ನೆರವೇರಿಸ್ಕೊಡ್ಬೇಕು ಅಂತೇಳಿ ಎಲ್ಲ ತಾಯಂದ್ರು ಹಿಂದಿನ ವರ್ಷ ಯಾವ ರೀತಿ ಪ್ರತಿ ಗ್ರಾಮಕ್ಕೂ ಬಸ್ಗಳು ಕೊಟ್ಟರು, ಅದೇ ರೀತಿ ಈ ವರ್ಷವೂ ಕೂಡ ಸುಮಾರು 550-600 ಬಸ್ಗಳನ್ನ ಇಡೀ ತಾಲೂಕಿನಾದ್ಯಂತ ಈ ಒಂದು ಓಂ ಶಕ್ತಿಗೆ ಹೋಗುವಂತ ಒಂದು ವ್ಯವಸ್ಥೆನ ಸಮೃದ್ಧಿ ಮಂಜು ಅವರು ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ನಾನು ಮೊನ್ನೆ ಕೂಡ ಹೇಳಿದೆ, ನುಡಿದಂತೆ ನಡೆದಿದ್ದಾರೆ, ಅಂದ್ರೆ ಅವ್ರು ಮಾತು ಕೊಟ್ಟಂತೆ ನಡೆದಿದ್ದಾರೆ. ಯಾವತ್ತೂ ನಿಮ್ಮ ಜೊತೆಗೆ ಇರ್ತೀವಿ. ತಾವೆಲ್ಲರೂ ಕೂಡ ತಮ್ಮ ಕುಟುಂಬ ಚೆನ್ನಾಗಿರ್ಲಿ, ತಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ತಾಯಿಯಲ್ಲಿ ಬೇಡ್ಕೊಂಡು ಸುಭಿಕ್ಷವಾಗಿ ಸುರಕ್ಷವಾಗಿ ಹೋಗಿ ತಾಯಿ ದರ್ಶನ ಮಾಡ್ಕೊಂಡು ಬನ್ನಿ. ಯಾವತ್ತೂ ಸಮೃದ್ಧಿ ಮಂಜುನಾಥ್ ಅವರು, ನಮ್ಮ ಕಾಡೇನಹಳ್ಳಿ ನಾಗರಾಜ್ ಅಧ್ಯಕ್ಷರು, ನಮ್ಮ ಎಲ್ಲಾ ಪಕ್ಷದ ಮುಖಂಡರು ನಿಮ್ಮ ಜೊತೆ ಇರ್ತೀವಿ. ಪ್ರತಿ ವರ್ಷ ಕೂಡ ಬಸ್ಗಳನ್ನು ಕಳಿಸುವಂತ ಒಂದು ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ಯಾವತ್ತೂ ಕೂಡ ಸಮೃದ್ಧಿ ಮಂಜು ಅವರಿಗೆ ನಿಮ್ಮ ಆಶೀರ್ವಾದ ಇದೇ ರೀತಿ ಯಾವತ್ತೂ ಇರಬೇಕು ಅಂತ ಕೂಡ ತಮ್ಮ ಎಲ್ಲರೂ ಕೂಡ ನಾನು ಮನವಿ ಮಾಡಿ, ತಾವು ಈ ಒಂದು ಸದಾವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಓಂ ಶಕ್ತಿ ಭಕ್ತಾದಿಗಳೇ, ಇವತ್ತು ಈ ಗ್ರಾಮಕ್ಕೆ ನಮ್ಮ ತಾಯ್ಲೂರು ಹೋಬಳಿ ಮುಖಂಡರು, ಜೊತೆಗೆ ತಾಲೂಕಿನ ಮುಖಂಡರು, ನಮ್ಮ ತಾಲೂಕು ಸಮಿತಿ ಮಾಜಿ ಅಧ್ಯಕ್ಷರಾದಂಥ ಶ್ರೀನಿವಾಸ ರೆಡ್ಡಿ ಅವರೇ, ಮತ್ತು DVR ರಘು ಅವರೇ, ಪ್ರದೀಪ್ ಕುಮಾರ್ ಅವರೇ, ಮತ್ತು ಶಿವಣ್ಣ ಅವರೇ, ಚಿನ್ನಪ್ಪ, ರಾಮಕೃಷ್ಣಪ್ಪ ಅವರೇ, ನಾಗರಾಜ್ ಅವರೇ, ಇವತ್ತೆಲ್ಲ ಈ ಥರ ಮಾಡಬೇಕಾದ್ರೆ ನಿಜವಾಗ್ಲೂ ಕೂಡ ಮಾತು ಹೇಳಿದ ಮೇಲೆ ತಪ್ಪಿಸ್ಕೊಳ್ಳುವಂಥ ಜನಗಳೇ ಜಾಸ್ತಿ. ಚುನಾವಣೆಯಲ್ಲಿ ಹೆಂಗೆ ಅಂದರೆ ಬರೀ ಗಿಮಿಕ್ ಮಾಡಿ ಓಟ್ ತಗೊಂಡು ಹೋಗೋದಂಥ ಕೆಲಸನೇ ಮಾಡೋದು ಎಲ್ರೂ. ಆದರೆ ನಮ್ಮ ಸಮೃದ್ಧಿ ಮಂಜಣ್ಣ, ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣ ಅವರು ನಿಮಗೆ ಏನು ಮಾತು ಕೊಟ್ಟಿದ್ರು ಅವತ್ತು ಇದೇ ಕುರುಬರಹಳ್ಳಿಯಲ್ಲಿ ಬಂದು ಒಂದ್ಸಲಿ ಮಾತು ಕೊಟ್ಟಿದ್ದಾರೆ. ನಿಮಗೆಲ್ಲ ಜ್ಞಾಪಕ ಇದೆಯಾ ಶಕ್ತಿಗಳಿಗೆ? ನೋಡಿ, ನಾನು ಸೋಲ್ಲಿ ಗೆಲ್ಲಿ ನಿಮ್ಮ ಹಿಂದ್ಗಡೆ ನಾನು ಇರ್ತೀನಿ, ನಿಮ್ಗೆ ಯಾವತ್ತು ಈ ಶಕ್ತಿಗಳಿಗೆ ಬಸ್ಗಳು ಕಳಿಸುವ ಜವಾಬ್ದಾರಿ ನಂದು ಅಂತ ಹೇಳಿ ಆ ಮುಖಂಡತ್ವವನ್ನು ವಹಿಸಿ ನಡೆದಂತೆ
ನುಡಿದಂತೆ ನಡೆದಿದ್ದವರು ನಮ್ಮ ಸಮೃದ್ಧಿ ಮಂಜಣ್ಣವರು. ಆದ್ದರಿಂದ ನಿಜವಾಗ್ಲೂ ಅವರನ್ನು ಮರಿಬೇಡಿ, ಎಂದೆಂದಿಗೂ ಮರಿಬೇಡಿ. ನಮ್ಮ ಯಾಕೆಂದರೆ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಯಾವುದೇ ಅನುದಾನ ಸಿಗದೇ ಇದ್ದರೂ ಕೂಡ ನಿಜವಾಗ್ಲೂ ಕೂಡ ಅವರು KC ವ್ಯಾಲಿ ನೀರು ಮುಳುಬಾಗಿಲು ಬಂದಿದೆ, ನೀರಾಗಲೇ ಇದುವರೆಗೂ ಎಲ್ಲಿ ಬಂದಿಲ್ಲ. KC ವ್ಯಾಲಿ ನೀರು ಬರ್ತಾ ಇದೆ, ನಮಗೆ ಎಲ್ಲ ಕೆರೆಗಳನ್ನು ತುಂಬಿಸ್ತಾರಂತೆ, ಮೊನ್ನೆ ಮೀಟಿಂಗಲ್ಲಿ ಹೇಳಿದರು. ಆ ಥರ ಲೈಟ್ಗಳಾಗಲಿ ಪ್ರತಿಯೊಂದು ರಸ್ತೆಗಳಾಗಲಿ ಎಲ್ಲ ರೆಡಿ ಕ್ಲೀನ್ವಾಗಿ ನಾನು ರೆಡಿ ಮಾಡಿಕೊಡ್ತೀನಿ ಅಂತ ಮೊನ್ನೆ ಮಾತು ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಡೀತಾರೆ. ನೀವೆಲ್ಲ ಕೂಡ ಅವರಿಗೆ ಆ ಸಮೃದ್ಧಿ ಮಂಜಣ್ಣ ಅವ್ರಿಗೆ ಒಳ್ಳೇದಾಗಲಿ, ನಮ್ಮ ಕಾಡೇನಹಳ್ಳಿ ನಾಗರಾಜ್ ಅವರಿಗೆ ಒಳ್ಳೇದಾಗಲಿ, ಶ್ಯಾಮೇಗೌಡ ರಘುಪತಿ ರೆಡ್ಡಿ ಅವರಿಗೆಲ್ಲ ಒಳ್ಳೇದಾಗಲಿ, ನಮ್ಮ ಶ್ರೀನಿವಾಸ ರೆಡ್ಡಿ ಅವ್ರಿಗೆ ಎಲ್ಲ ಒಳ್ಳೆ ಪವರ್ ಕೊಳ್ಳಿ ದೇವರು ಅಂತೇಳಿ ನೀವು ಆ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಹರಕೆ ಮಾಡಿಕೊಂಡು ನೀವು ಬನ್ನಿ. ನೀವು ಖಂಡಿತ ಹರಕೆ ಮಾಡ್ಕೊಂಡು ಬಂದರೆ ಅವ್ರಿಗೆ ಖಂಡಿತ ಪವರ್ ಸಿಗೋದ್ರಲ್ಲಿ ಎರಡನೇ ಮಾತಿಲ್ಲ. ನೀವು ಆದ್ದರಿಂದ ನಿಜವಾಗ್ಲೂ ಕೂಡ ಎಂದೂ ಮರಿಬೇಡಿ. ಯಾಕೆಂದರೆ ಯಾವತ್ತು ಯಾರು ಸಹಾಯ ತಗೊಳ್ತೀವೋ ಅವ್ರಿಗೇನಾದರೂ ಮೋಸ ಮಾಡಿದ್ರೆ ಖಂಡಿತ ನಮಗೆ ಊಟ ಸಿಗಲ್ಲ. ಇದಂತೂ ಖಂಡಿತ ಹೇಳ್ತೀನಿ. ನಾವು ಯಾರ ಹತ್ರ ಏನು ಸಹಾಯ ಪಡಿತೀವೋ ಅವ್ರಿಗೆ ಮತ್ತೆ ತಿರುಗಿ ಸಹಾಯ ಮಾಡಬೇಕು. ಅದನ್ನು ನೀವು ಮರಿಬೇಡಿ. ತಿಳ್ಕೊಂಡು ನೀವೆಲ್ಲ ಕೂಡ ಶ್ರದ್ಧಾ ಭಕ್ತಿಯಿಂದ ಹೋಗಿ. ಭಾಳ ರಶ್ ಜಾಸ್ತಿ ಇದೆಯಂತೆ, ಹುಷಾರಾಗಿ ಹೋಗಿ. ಮತ್ತು ಎಲ್ಲ ಒಗ್ಗಟ್ಟಾಗಿ ಫೋನ್ ನಂಬರ್ಗೆ ತೊಗೊಂಡು ಬಸ್ಸಲ್ಲಿ ಮತ್ತೆ ಸೇರಿಸಿ ಎಲ್ಲಿ ತಪ್ಪಿಸ್ಕೊಳ್ದೆ ನೇರವಾಗಿ ಊರು ಬಂದು ಸೇರಿಕೊಳ್ಳಿ. ಯಾವುದೇ ಸಮುದ್ರದ ಕಡೆ ಹೋಗಬೇಡಿ ಅಂತ ಈಗಾಗಲೇ ನಮ್ಮ ನಾಯಕರು ಎಲ್ಲರೂ ಹೇಳಿದ್ದಾರೆ. ನೀವು ಕೂಡ ಹೋಗಬೇಡಿ ಅಂತೇಳಿ ಕೇಳಿಕೊಂಡು ಈ ಒಂದು 4 ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಅಮರಪ್ಪನವರು ನೀಟಾಗಿ ನಿಮಗೆ ಊಟದ ಸೌಕರ್ಯ ಮಾಡಿಕೊಟ್ಟಿದ್ದಾರೆ. ನೀವು ಎಲ್ಲಿ ಊಟದ ಬಗ್ಗೆ ಖರ್ಚು ಮಾಡಬೇಕಾಗಿಲ್ಲ. ಅದರ ಪೂರ್ಣವಾದಂತ ಸೌಕರ್ಯ ಅವ್ರು ಮಾಡಿಕೊಡ್ತಾ ಇದ್ದಾರೆ. ನೀವು ಅದನ್ನು ಅದು ಸ್ವಂತ ಖರ್ಚಿನಲ್ಲಿ ಮಾಡ್ತಾ ಇದ್ದಾರೆ. ನೀವೆಲ್ಲ ಉಪಯೋಗಿಸ್ಕೋಬೇಕು ಅಂತೇಳಿ ನಿಮ್ಮನ್ನ ಪ್ರಾರ್ಥಿಸ್ಕೊಳ್ತೇನೆ.